ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿ ರೆಸಿಪಿಯನ್ನು ನಿಮಗಾಗಿ ತಂದಿದ್ದೇನೆ. ಬನ್ನಿ, ಅದು ಹೇಗೆ ಮಾಡೋದು ಅಂತ ನೀವು ಎಲ್ಲರೂ ನೋಡೋಣ. ನೋಡಿ, ಬದನೆಕಾಯಿ ಬಜ್ಜಿ ನೋಡ್ತಿದ್ದಾಗೆ ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಿದೆಯಲ್ವ? ಬನ್ನಿ, ಅದನ್ನು ಮಾಡುವ ವಿಧಾನವನ್ನು ತಿಳಿಯೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಬದನೆಕಾಯಿಗೆ ಒಂದು ಮಸಾಲೆ ಪದಾರ್ಥ ಬೇಕಾಗುತ್ತೆ. ಆ ಮಸಾಲೆ ಪದಾರ್ಥಕ್ಕೆ ನಾನು ಇಲ್ಲಿ ತೊಗೊಂಡಿರುವ ಎಲ್ಲ ಸಾಮಗ್ರಿಯನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ನಾನು ಮೆಣಸಿಕಾಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಒಂದು 10-15 ಎಸಳಿನಷ್ಟು ಬೆಳ್ಳುಳ್ಳಿ, ಹಾಗೂ ಒಂದು ಸಣ್ಣ ಈರುಳ್ಳಿ, ಹಾಗೂ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೇನೆ. ಹಾಗೂ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಕೂಡ ಇಟ್ಟಿದ್ದೇನೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಮತ್ತು ಗರಂ ಮಸಾಲ, ಸ್ವಲ್ಪ ಹಿಂಗನ್ನು ಕೂಡ ನಾವು ಎಲ್ಲ ಪದಾರ್ಥ ಹಾಕ್ಕೊಳ್ಬೇಕಾಗುತ್ತೆ. ಅದನ್ನು ಮುಂದೆ ನೋಡೋಣ. ಈಗ ಇಲ್ಲಿ ಕೆಲವೊಂದು ಪದಾರ್ಥದಲ್ಲಿ ಇದು ಸ್ವಲ್ಪ ಪದಾರ್ಥವನ್ನು ನಾನಿಲ್ಲಿ ಹುರ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಜೀರಿಗೆ ಕೂಡ ಹಾಕಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಇಲ್ಲಿ ಬಾಡಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟೇ ನಾವು ಇಲ್ಲಿ ಬಿಸಿ ಮಾಡಿಕೊಳ್ಬೇಕು. ಇದು ಆರಿದ ನಂತರ ನಾವು ಜಾರಿಗೆ ಹಾಕಿಕೊಂಡು ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕಾಗತ್ತೆ. ಈಗ ಈ ಹುರಿದ ಪದಾರ್ಥಗಳನ್ನು ಹಾಕಿದ್ದೀನಿ ಅಲ್ವ, ಇದಕ್ಕೆ ಈ ಸೊಪ್ಪುಗಳನ್ನು ಹುರಿಬಾರ್ದು, ಹಾಗೆ ಇದಕ್ಕೆ ಸೇರಿಸ್ಕೊಳ್ಬೇಕು. ಹೀಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿಕೊಂಡ ನಂತರ ನಾವು ನಿಂಬೆಹಣ್ಣನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕು ಮತ್ತು ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಗರಂ ಮಸಾಲೆ ಮತ್ತು ಸ್ವಲ್ಪ ಹಿಂಗನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ಈಗ ಇದನ್ನು ಎಲ್ಲವನ್ನು ಹಾಕಿಕೊಂಡು ನಾವು ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡು ರುಬ್ಕೊಂಡ ನಂತರ ನಾವು ಸ್ಪೆಷಲ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಬದನೆಕಾಯಿ. ಯಾಕೆ ಅಂತ ಕೇಳಿ, ಈ ಬದನೆಕಾಯಿ ಬಜ್ಜಿಯನ್ನು ನಾವು ಮಾಡ್ತಾ ಇದ್ದೀವಿ ಅಲ್ವಾ, ಅದಕ್ಕಾಗಿ ಇಲ್ಲಿ ನಾನು ಬದನೆಕಾಯಿಯನ್ನು ಬಿಲ್ಲೆ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಿಲ್ಲೆ ಆಕಾರದಲ್ಲಿ ಯಾಕೆ ಕಟ್ ಮಾಡ್ಕೊಳ್ಬೇಕು ಅಂದರೆ, ಬದನೆಕಾಯಿ ಬಜ್ಜಿ ರೌಂಡಾಗಿ ಇರ್ತವೆ ಅಲ್ವಾ, ಅದಕ್ಕಾಗಿ ನಾವು ಇಲ್ಲೇ ಇದನ್ನು ಹೇಗೆ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ನೋಡಿ, ಈ ಥರ ನಾವು ಬಿಲ್ಲೆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕು. ತೆಳ್ಳಗೆ ಚೀಪ್ಸ್ ಆಕಾರದಲ್ಲಿ ತೆಳ್ಳಗೆ ನಾವು ಕಟ್ ಮಾಡಿಕೊಳ್ಬೇಕು. ಒಂದೊಂದು ಸ್ವಲ್ಪ ದಪ್ಪ ಆಗಿ ಕಟ್ ಆಗಿದ್ದರೆ ಅದನ್ನು ಹೇಗೆ ನಾವು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೇನೆ. ನೋಡಿ, ಇದು ದಪ್ಪ ಇದೆ ಅಲ್ವಾ, ಒಂದು ಸ್ವಲ್ಪ ಇದಕ್ಕೆ ಅರ್ಧದಷ್ಟು ನಾವು ಕಟ್ ಮಾಡಿಕೊಂಡು ಎಲ್ಲಿವರೆಗೆ ದಪ್ಪ ಇರುತ್ತೋ ಅಲ್ಲಿವರೆಗೆ ಕಟ್ ಮಾಡಿಕೊಂಡು ಈ ಥರ ಪಾಕೆಟ್ ಥರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ತೆಳ್ಳಗೆ ಚಿಪ್ಸ್ ಆಕಾರ ಥರ ಬಂದಿರ್ತವೆ ಅಲ್ವ, ಅಂಥವನ್ನು ಕಟ್ ಮಾಡಿಕೊಳ್ಳೋ ಅಗತ್ಯ ಇಲ್ಲ. ಅದನ್ನು ಹಾಗೆ ನಾವು ಒಂದರ ಮೇಲೆ ಒಂದು ಇಟ್ಟು 2 ಪೀಸನ್ನು ಉಪಯೋಗಿಸ್ಕೊಂಡು ನಾವು ಬದನೆಕಾಯಿ ಬಜ್ಜಿಯನ್ನು ಮಾಡಬೇಕಾಗತ್ತೆ. ಆದಷ್ಟು ತೆಳ್ಳಗೆ ಹೆಚ್ಚಿಕೊಂಡ್ರೆ ಸರಿ ಇರುತ್ತೆ. ಈ ಥರ ದಪ್ಪಾಗಿ ಬಂದರೆ ಸ್ವಲ್ಪ ಅರ್ಧ ಪಾಕೆಟ್ ಮಾಡಿಕೊಳ್ಬೇಕಾಗತ್ತೆ. ಮಸಾಲೆ ಕಂಪ್ಲೀಟಾಗಿ ಇದರಲ್ಲಿ ಸೇರ್ಪಡೆ ಆಗೋದಿಲ್ಲ. ಹಾಗಾಗಿ ನಾವು ಆದಷ್ಟು ತೆಳ್ಳಗೆ ರೌಂಡ್ಗೆ ಚೀಪ್ಸ್ ಆಕಾರದಲ್ಲಿ ನಾವು ಕಟ್ ಮಾಡಿಕೊಳ್ಬೇಕು. ನೋಡಿ, ಇವು ಕಪ್ಪಾಗಬಾರ್ದು ಅಂತ ನಾನು ಇಲ್ಲಿ ಉಪ್ಪು ನೀರಿನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ನಾವು ಹಿಟ್ಟು ಕಲಿಸ್ಬೇಕು, ಎಣ್ಣೆ ಕಾಯಿಸಬೇಕು, ಅಲ್ಲಿವರೆಗೆ ಇವು ಹಾಗೆ ಇಟ್ಟರೆ ಕಪ್ಪಾಗಿಬಿಡುತ್ತೆ. ಅದಕ್ಕೆ ಉಪ್ಪು ನೀರಿನಲ್ಲಿ ಹಾಕಿ ಇಡಬೇಕು. ಈಗ ಇದು ರೆಡಿ ಆಯಿತು. ನಾವಿಲ್ಲಿ ಇದಕ್ಕೆ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇಲ್ಲಿ ನಾನು ಒಂದು
ಬೌಲಷ್ಟು, ಅಂದರೆ ಈ ಒಂದು ಮೆಜರ್ಮೆಂಟ್ ತೋರಿಸಿದ್ನಲ್ವ, ಆ ಮೆಜರ್ಮೆಂಟ್ನಲ್ಲಿ ನಾವು 1 ಕಪ್ ಕಡಲೆ ಹಿಟ್ಟು ಅಂದರೆ ಇಲ್ಲಿ ನಮ್ಮಲ್ಲಿ ಹೀರಾ ಹಿಟ್ಟು ಅಂತ ಸಿಗುತ್ತೆ ಬಜಿಗಾಗಿ, ಅಥವಾ ಕಿಂಗ್ ಹಿಟ್ಟು ಅಂತ ಸಿಗುತ್ತೆ. ಈ 2 ಹಿಟ್ಟಲ್ಲಿ ಯಾವುದಾದ್ರೂ ಒಂದನ್ನು ಮಾರ್ಕೆಟ್ನಿಂದ ತಂದುಕೊಳ್ಬೇಕು. ಮನೆಯಲ್ಲೇ ಕಡಲೆ ಹಿಟ್ಟು ಇರುತ್ತೆ, ಅದನ್ನು ಬಳಸಿಕೊಂಡ್ರೆ ಇದು ಸರಿ ಆಗೋದಿಲ್ಲ. ಬಜಿ ಹಿಟ್ಟನ್ನೇ ತಗೊಳ್ಬೇಕು. ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಅಜ್ವಾಯಿನ್, ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ, 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ನಾವು ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮೊದಲಿಗೆ ನಾವು ಮಿಕ್ಸ್ ಮಾಡಿಕೊಂಡ ನಂತರವೇ ನೀರನ್ನು ಹಾಕಿ ಈ ಥರ ಪೇಸ್ಟ್ ರೆಡಿ ಮಾಡಿಕೊಳ್ಬೇಕು. ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ಲದಂತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲವನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಹದದಲ್ಲಿ, ಬಜಿ ಹದದಲ್ಲಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿದ್ದಾಗ ನಾವು ಇಲ್ಲಿ ಈ ಹಿಟ್ಟನ್ನು ಬೀಟ್ ಮಾಡ್ಕೊಳ್ಬೇಕು. ಬೀಟ್ ಮಾಡ್ಕೊಳ್ಳೋದು ಇಲ್ಲಿ ಮುಖ್ಯ ಆಗಿರುತ್ತೆ. ಯಾಕೆ ಅಂತೀರಾ? ಅದು ಫ್ಲಫಿಯಾಗಿ ಉಬ್ಬಿ ಕ್ರಿಸ್ಪಿಯಾಗಿ ಬರೋದಕ್ಕಾಗಿ ನಾವು ಈ ರೀತಿ ಕೈಯಿಂದ ನಾವು ಸ್ವಲ್ಪ ಉಡಿಬೇಕು. ಬೀಟ್ ಮಾಡುತ್ತೀವಿ ಅಂತೀವಿ ಅಲ್ವಾ, ಇಲ್ಲಿ ಕನ್ನಡದಲ್ಲಿ ಉಡಿಯೋದು ಅಂತಾರೆ. ಹೀಗೆ ಸ್ವಲ್ಪ ಉಡಿದುಕೊಳ್ಬೇಕು. ಅಂದಾಗ ಕ್ರಿಸ್ಪಿಯಾಗಿ ಬರ್ತವೆ ಮತ್ತು ಫ್ಲಫಿಯಾಗಿ ಕೂಡ ಬರ್ತವೆ, ಉಬ್ಬಿ ಕೂಡ ಬರ್ತವೆ. ಇದೇ ಈ ಬಜಿ ಅಥವಾ ಮಿರ್ಚಿ, ನೀವು ಬೋಂಡಾ ಬಜ್ಜಿ ಏನಾದರೂ ಮಾಡಿ ಈ ಟ್ರಿಕ್ಸನ್ನು ಉಪಯೋಗಿಸಿ. ಈ ಟ್ರಿಕ್ಸೇ ಇಲ್ಲಿ ಮುಖ್ಯ. ಇದನ್ನು ನೀವು ಮರೆಯದಿರಿ. ಈಗ ಹಿಟ್ಟು ರೆಡಿ ಆಯಿತು. ನಾವು ಮಸಾಲೆ ರುಬ್ಕೊಂಡಿದ್ವಿ ಅಲ್ವ, ಈಗ ಅದನ್ನು ಇಲ್ಲಿ ಬದನೆಕಾಯಿ ಪೀಸ್ಗಳನ್ನು ಮಾಡ್ಕೊಂಡಿದ್ದೀವಲ್ವ ಅದರಲ್ಲಿ ಫಿಲ್ಲಿಂಗ್ ಮಾಡೋಣ. ಈಗ ಇಲ್ಲಿ ನಾವು ಪಾಕೆಟ್ ಥರ ಮಾಡ್ಕೊಂಡಿದ್ದೀವಿ ಅಲ್ವ, ಆ ಪಾಕೆಟ್ನಲ್ಲಿ ಅಷ್ಟೇ ನಾವು ಎಷ್ಟು ಬೇಕೋ ಅಷ್ಟು ಮಸಾಲೆಯನ್ನು ಫಿಲ್ ಮಾಡ್ಕೊಳ್ಬೇಕು. ಫಿಲ್ ಮಾಡಿಕೊಂಡು ಪ್ರೆಸ್ ಮಾಡಿ ಇಟ್ಕೋಬೇಕು. ಹೀಗೆ ಇವು ತೆಳ್ಳಗಾಗಿ ಬಂದಿರುವಂಥ ಪೀಸನ್ನು ರೌಂಡ್ ಆಕಾರ ಇರ್ತಾವಲ್ವೇ, ಅದನ್ನು ಅದರ ಮೇಲೇ ನಾವು ಪೇಸ್ಟನ್ನು ಹಚ್ಕೊಳ್ಬೇಕು. ಪೇಸ್ಟ್ ಹಾಕಿಕೊಂಡು ಇನ್ನೊಂದು ಪೀಸನ್ನು ಅದರ ಮೇಲಿಟ್ಟು ಪ್ರೆಸ್ ಮಾಡಿಕೊಳ್ಬೇಕು. ಇದು ಬದನೆಕಾಯಿ ಬಜಿಗೆ ಬೇಕಾಗಿರೋದು ಫಿಲ್ಲಿಂಗ್. ನಾವು ಈ ಥರ ತುಂಬಿ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಪೀಸ್ಗಳನ್ನು. ನಂತರ ಬಜಿಯನ್ನು ಮಾಡಿಕೊಳ್ಬೇಕು. ಹಾಗೆ ಆ ಕಡೆ ಎಣ್ಣೆ ಕೂಡ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗತ್ತೆ. ಮೊದಲು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಬೇಕು. ಮಾಡಿಕೊಂಡ ನಂತರ ನೋಡಿ, ಈಗ ಮಾಡೋದನ್ನು ನೋಡ್ತಿದ್ದ ಹಾಗೆ ನೋಡುಗರ ಬಾಯಿಯಲ್ಲಿ ನೀರು ಬರ್ತಾ ಇರ್ಬೋದು. ಹಾಗೆ ಬದ್ನೆಕಾಯಿ ಬಜ್ಜಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಈಗ ನಾನಿಲ್ಲಿ ಎಣ್ಣೆಯನ್ನು ಕಾಯಲು ಇಡ್ತಾ ಇದ್ದೀನಿ. ಈಗ ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡಲು ಇಡಬೇಕು. ನಂತರ ಕಂಪ್ಲೀಟಾಗಿ ಎಣ್ಣೆ ಕಾಯಬೇಕು. ಅಂದಾಗ ನಾವು ಚೆಕ್ ಮಾಡಿಕೊಳ್ಬೇಕು. ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಹಿಟ್ಟು ಹಾಕಿ ಚೆಕ್ ಮಾಡಿಕೊಂಡಾಗ ಅದು ಪಟ್ನ ಮೇಲೆ ಬರಬೇಕು. ಅಂದಾಗ ಕಂಪ್ಲೀಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ಆವಾಗ ನಾವು ಹೀಗೆ ಬಜೆಗಳನ್ನು ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಇದು ಬದನೆಕಾಯಿ ಹಿಟ್ಟಿನಲ್ಲಿ ಮುಳುಗಿಸಿ ಅದ್ದಿ ನಾವು ಎಣ್ಣೆಯಲ್ಲಿ ಬಿಡುವಾಗ ಜೋರಾಗಿ ಬೀಳುತ್ತೆ, ಅದು ಬಾಲದಂತೆ ಬಂದುಬಿಡುತ್ತೆ. ಹಾಗಾಗಿ ಆ ಥರ ಬರಬಾರ್ದು. ಅಂದರೆ ನಾವು ಅದನ್ನು ಹಿಂಗೆ ಹಿಟ್ಟಿನಲ್ಲಿ ಅದ್ದಿ ಮೇಲೆ ಎತ್ತಿ ಬಿಡುವಾಗ ಆ ಕಡೆ ಈ ಕಡೆ ಹೊಳಸಾಡ್ತಾ ನಾವು ಎಣ್ಣೆಯಲ್ಲಿ ಬಿಡಬೇಕು. ಅಂದಾಗೆ ಈ ಥರ ಕ್ಲೀನಾಗಿ ರೌಂಡಾಗಿ ಬರ್ತವೆ. ಇಲ್ಲ ಅಂದರೆ ಈ ಥರ ಬಾಲದಂತೆ ಬಂದುಬಿಡುತ್ತೆ. ನೋಡಿ, ಇಲ್ಲಿ ಬಂತು ನೋಡಿ, ಹೇಗೆ ಬಾಲದಂತೆ ಬಂತು. ಆ ಥರ ಬರಬಾರ್ದು. ಅಂದರೆ ನಾವು ಆ ಕಡೆ ಈ ಕಡೆ ಮೊದಲೆರಡು ಹಾಕಿದ್ದೀವಿ ನೋಡಿ, ಆ ಥರ ರೌಂಡಾಗಿ ಬರಬೇಕು. ನೀವು ಹಾಗೆ ಇದನ್ನು ಮಾಡಿಕೊಳ್ಬೇಕು.
ಹೀಗೆ ಸ್ವಲ್ಪ ಬೆಂದ ನಂತರ ಹೊಳಿಸಿ ಹಾಕಬೇಕು. ಎಣ್ಣೆ ತುಂಬ ಕಾಯ್ದಿರುತ್ತೆ, ಇಲ್ಲೇ ಹುಷಾರು ಜಾಗರೂಕತೆಯಿಂದ ನೀವು ಈ ಬಜ್ಜಿಗಳನ್ನು ಆ ಕಡೆ ಈ ಕಡೆ ಹೊರಳಿಸಿ ನೀವು ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ರೆಡಿ ಆಯಿತು ನಮ್ಮ ಬದನೇಕಾಯಿ ಬಜ್ಜಿ. ಈಗ ಒಂದು ಸಟ್ಟು ಹಾಕಿದ್ವಿ, ಹೀಗೆ ಇನ್ನೊಂದು ಸಟ್ಟು ನಾನು ಹಾಕಿ ತೋರಿಸ್ತೇನೆ. ಇಲ್ಲಿ ಎಣ್ಣೆ ಕಾದಿದೆ, ಇನ್ನೊಂದು ಸಟ್ಟು ಹಾಕಿ ಬಿಡೋಣ. ನೋಡಿ, ಈ ಥರ ಬಿಡಬೇಕು. ಈಗ ಇದು ಸಂಜೆ ಟೈಮಲ್ಲಿ, ಟೀ ಟೈಮಲ್ಲಿ ನಾವು ಹೊರಗಡೆ ಹೋಗಿ ತಿನ್ನಬೇಕು, ಹೊರಗಡೆಯಿಂದ ತಂದೆ ತಿನ್ನಬೇಕು ಅಂತ ಬೇಡ. ಈಗ ಮನೆಯಲ್ಲೇ ನಾವು ಶುಚಿರುಚಿಯಾಗಿ ಈ ಬದನೇಕಾಯನ್ನು ಮಾಡಿ ಸಂಜೆ ಟೀ ಟೈಮಲ್ಲಿ ತಿನ್ನಿ. ಆರೋಗ್ಯಕ್ಕೂ ಒಳ್ಳೆಯದು. ಹೊರಗೆ ನಾವು ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ಆರೋಗ್ಯಕ್ಕೆ ಉತ್ತಮ. ಅಲ್ಲಿ ದಿನ ಕರೆದ ಎಣ್ಣೆಗಳನ್ನು ಬಳಸಿ ಮೇಲಿಂದ ಮೇಲೆ ಅದೇ ಎಣ್ಣೆಯಲ್ಲಿ ಕರಿತಿರ್ತಾರೆ. ಅಂಥ ಎಣ್ಣೆ ಪದಾರ್ಥದಲ್ಲಿ ಕರಿದಂಥ ಪದಾರ್ಥಗಳನ್ನು ತಿನ್ನಬಾರ್ದು, ಅದು ಹಾರ್ಟಿಗೆ ಕೂಡ ಒಳ್ಳೆಯದಲ್ಲ. ಆ ಕಾರಣಕ್ಕಾಗಿ ಮನೆಯಲ್ಲೇ ನಾವು ಈ ಥರ ಸ್ನ್ಯಾಕ್ಗಳನ್ನು ಮಾಡಿಕೊಂಡು ತಿನ್ನಬೇಕು. ಇದಕ್ಕೆ ಕಾಂಬಿನೇಷನ್ ಗಿರ್ಮಿಟ್. ಇಂಥ ಗಿರ್ಮಿಟ್ಟನ್ನು ನಾವು ಸಂಜೆ ಟೈಮ್ ಗಿರ್ಮಿಟ್ಟಿನೊಂದಿಗೆ ಬದನೇಕಾಯಿ ಬಜ್ಜಿಯನ್ನು ಸವಿಯೋಣ. ಈಗ ಬನ್ನಿ, ಇದು ಟೇಸ್ಟ್ ಹೇಗಾಗಿದೆ ಅಂತ ನಾನು ನೋಡಿ ನಿಮಗೂ ಕೂಡ ಹೇಳ್ತೀನಿ. ನೀವು ಮಾಡಿ ಮನೆಯಲ್ಲಿ ತಿಂದು ಕಾಫಿ ಆದರೂ ಕುಡೀರಿ, ಟೀ ಆದರೂ ಕುಡೀರಿ,